ನಮಸ್ಕಾರ ಎಲ್ರಿಗೂ. ಫಸ್ಟು ನೀವು ಫೋನ್ಪೇನ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡಿಕೊಂಡ್ರೆ ನಿಮಗೆ ಫೋನ್ಪೇ ಡ್ಯಾಶ್ಬೋರ್ಡ್ ಈ ಥರ ಓಪನ್ ಆಗುತ್ತೆ. ಲೆಫ್ಟಲ್ಲಿ ಮೇಲ್ಗಡೆ ಹೋಮ್ ಅಂತ ಇರುತ್ತೆ, ಪ್ರೊಫೈಲ್ ಅದನ್ನು ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡಿಕೊಂಡ್ರೆ ನಿಮ್ಮ ಪ್ರೊಫೈಲ್ ಈ ಥರ ಓಪನ್ ಆಗುತ್ತೆ, ನೀವು ನೋಡ್ಬೋದು. ಇದರಲ್ಲಿ ನಿಮ್ಮ ನೇಮ್ ಇದೆ ಮತ್ತು ಫೋನ್ ನಂಬರ್ ಇದೆ. ಹಾಗೆ ಕೆಳಗಡೆ ಬಂದರೆ ಬ್ಯಾಂಕ್ ಅಕೌಂಟ್ ಅಂತೇಳಿ ಇರುತ್ತೆ, ಅದನ್ನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟ್ಸ್ ಅಂತಿರುತ್ತೆ, ಅದನ್ನು ಓಪನ್ ಮಾಡಿಕೊಂಡ್ರೆ ನಿಮ್ಮ ಫೋನ್ಪೇಯಲ್ಲಿ ಯಾವ್ಯಾವ ಬ್ಯಾಂಕ್ ಲಿಂಕ್ ಇದೆ ಆ ಬ್ಯಾಂಕ್ ನೇಮ್ಗಳು ತೋರಿಸುತ್ತೆ. ಹಾಗೆ ಕೆಳಗಡೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತಿದೆ, ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ನೀವು ಯಾವ ಬ್ಯಾಂಕನ್ನು ಲಿಂಕ್ ಮಾಡಬೇಕು ಅದನ್ನು ಸರ್ಚ್ ಮಾಡಬೇಕಾಗತ್ತೆ. ಆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೋಸ್ಟ್ ಅಂತ ಹೊಡೆದ್ರೆ ಸಾಕು, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ರಿ. ನಿಮ್ಮ ಫೋನ್ ನಂಬರ್ ಲಿಂಕ್ ಇದೆಯಾ ಅಂತ ಅದು ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ಸೊ ಕನ್ಫರ್ಮ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಬಂದು ಕ್ರಿಯೇಟ್ UPI ID, ನೀವು ಅದನ್ನೇ ಕಂಟಿನ್ಯೂ ಮಾಡೋಂಗಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬೋದು. ನಿಮ್ಮ ನಂಬರ್ ಇರುತ್ತೆ, ಇಲ್ಲಾಂದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಟೈಪ್ ಮಾಡಿಕೊಂಡು ಅಲ್ಲಿ @YBL ಅಂತೇಳಿ ಆಟೋಮೆಟಿಕ್ ತೊಗೊಂಡಿರುತ್ತೆ, ಅದನ್ನು ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟರೆ ನೆಕ್ಸ್ಟು ಕೆಳಗಡೆ ಪ್ರೊಸೀಡ್ ಟು ಆ್ಯಡ್ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಸೆಟ್ UPI ಪಿನ್ ಅಂತೇಳಿ ಬರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ನ ಲಾಸ್ಟ್ 6 ನಂಬರ್ಗಳನ್ನ ಇಲ್ಲಿ ಹಾಕಬೇಕು. ಆ ಡೆಬಿಟ್ ಕಾರ್ಡ್ ಬಂದು ವರ್ಚುವಲ್ ಡೆಬಿಟ್ ಕಾರ್ಡ್ ಇರುತ್ತೆ. ಆ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಆಲ್ರೆಡಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ, ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡಿ. ಹಾಗೆ ಆ ಕಾರ್ಡನ್ನು ನಿಮಗೆ ಆ ಸೈಡಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. 6 ಡಿಜಿಟ್ ನಂಬರ್ನ ಹಾಕೋಬೇಕು ಲಾಸ್ಟು, ಹಾಕ್ಕೊಂಡು ಮಂತ್ ಮತ್ತು ಇಯರ್, ಆ ವ್ಯಾಲಿಡ್ ಮಂತ್ ಇಯರ್ ಹಾಕ್ಕೊಂಡು ನೆಕ್ಸ್ಟು ಪ್ರೊಸೀಡ್ ಅಂತ ಕೊಟ್ಟರೆ ಈ ಥರ ನಿಮಗೆ ಬ್ಲ್ಯಾಕ್ ಬರ್ತಾ ಇದೆ. ಏನಕ್ಕಂತಂದರೆ ಇಲ್ಲಿ ನಿಮ್ಮ ನಂಬರ್ಗೊಂದು OTP ಬರುತ್ತೆ. ಸೊ OTP ಇಲ್ಲಿ ಶೋ ಆಗೋಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ, ನಾನು OTPನ ಎಂಟ್ರಿ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಿಮಗೆ ಸೆಟ್ UPI ಪಿನ್ ಅಂತೇಳಿ ಬರುತ್ತೆ. ನೀವು ಒಂದು UPI ಪಿನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಅದನ್ನು ಮಾಡಿಕೊಂಡು ಮತ್ತು ಇನ್ನೊಂದು ಸಲ ಕೇಳುತ್ತೆ UPI ಪಿನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಅಂತ. ಇನ್ನೊಂದು ಸಲ ನೀವು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ನೀವು ಸ್ವಲ್ಪ ವೇಟ್ ಮಾಡಿ. ಬ್ಲ್ಯಾಕು ಸ್ಕ್ರೀನ್ ಬರ್ತಾಯಿದೆ, ಇದು ಕೆಲವೊಂದು ಸೆಕ್ಯೂರಿಟಿ ಪರ್ಪಸ್. ಓಕೆ, ಓಪನ್ ಆಯಿತು. ಈ ಥರ ಲಾಸ್ಟಲ್ಲಿ ನೀವು ಓಕೆ ಕೊಟ್ಟರೆ ಲೋಡ್ ಆಗುತ್ತೆ, ನೀವು ನೋಡ್ಬೋದು. ಓಪನ್ ಆಯಿತು. ಮತ್ತು ಬ್ಯಾಕ್ ಬನ್ನಿ, ಅಲ್ಲಿ 2 ಮೊಬೈಲ್ ನಂಬರ್ ಅಂತಿದೆ, ನೀವು ನೋಡ್ಬೋದು. ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಯಾರಿಗಾದರೂ ₹1 ಸೆಂಡ್ ಮಾಡಿ. ನಾವು ಒಂದು ನಂಬರ್ಗೆ ಅಮೌಂಟ್ ಸೆಂಡ್ ಮಾಡ್ತಾಯಿದ್ದೀನಿ. ನಂಬರ್ನ ಹಾಕ್ಬಿಟ್ಟು ಓಕೆ ಕೊಟ್ಟರೆ ಇಲ್ಲಿ ಅಮೌಂಟ್ನ ಹಾಕಿ. ಅಮೌಂಟ್ನ ಹಾಕಿದ್ರೆ ಇಲ್ಲಿ ನಿಮಗೆ ಆ ಸೈಡಲ್ಲಿ ಪೇ ಪಕ್ಕದಲ್ಲಿ ಆ ಬ್ಯಾಂಕ್ ಅಕೌಂಟ್ ನಂಬರ್ ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಪೋಸ್ಟ್ ಬ್ಯಾಂಕಿಂಗ್ ಲಿಂಕ್ ಆಗಿದೆ. ಸೊ ನಾನು ಈಗ ಅದರಿಂದನೇ ಪೇಮೆಂಟ್ ಮಾಡ್ತೀನಿ. ಪೋಸ್ಟ್ ಬ್ಯಾಂಕಿಗೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಕೊಟ್ಟು ಪೇ ಅಂತ ಕೊಟ್ಟರೆ ಇಲ್ಲಿ ನೀವೇನು ಕ್ರಿಯೇಟ್ ಮಾಡಿರ್ತೀರ ಆ UPI ID ಅದನ್ನು ಹಾಕೋಬೇಕು. ಹಾಕ್ಕೊಂಡು ಓಕೆ ಕೊಟ್ಟರೆ ನೀವು ನೋಡ್ಬೋದು ಪೇಮೆಂಟ್ ಆಫ್ ₹1 ತಮ್ಮ ಸಕ್ಸಸ್ಫುಲಿ, ಅವ್ರಿಗೆ ಪೇಮೆಂಟ್ ಹೋಯಿತು. ಇಷ್ಟೇ, ತುಂಬ ಈಸಿ ಇದೆ ಇಂಡಿಯನ್ ಪೋಸ್ಟ್ ಬ್ಯಾಂಕಿಂಗ್ನ ನಮ್ಮ ಫೋನ್ಪೇಗೆ ಲಿಂಕ್ ಮಾಡ್ಕೊಳ್ಳೋದು. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.